ಇಲ್ಲ, ಮಹಾಮೇಳಗೆ ಯಾವುದೇ ತರ ಅವಕಾಶನ ನಾವು ಕೊಟ್ಟಿಲ್ಲ. ಆಲ್ರೆಡಿ ಪ್ರೊಹಿಬಿಟರಿ ಆರ್ಡರ್ಸ್ ಕೂಡ ಮಾನ್ಯ ಪೊಲೀಸ್ ಆಯುಕ್ತರು ಪಾಸ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ ಕೂಡ ಬಹಳ ನಾವು ಫೋರ್ಟಿಫೈ ಮಾಡಿದೀವಿ. ಸಿಟಿಯಲ್ಲಿ ಕೂಡ ಎಲ್ಲ ಸೆನ್ಸಿಟಿವ್ ಪ್ಲೇಸಸ್ ಅಲ್ಲಿ ನಮ್ಮ ಫಿಕ್ಸ್ ಪಾಯಿಂಟ್ಸ್ ಮತ್ತೆ ಬಂದೋಬಸ್ತ್ ನಾವು ಮಾಡಿದೀವಿ. ತಾವೆಲ್ಲ ನೋಡಿರುವ ಹಾಗೆ ಎಲ್ಲ ಇಂಪಾರ್ಟೆಂಟ್ ಸರ್ಕಲ್ಸ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ನ ನಾವು ಡಿಪ್ಲಾಯ್ಮೆಂಟ್ ಮಾಡಿದೀವಿ. KSRPಗೆ ಡಿಪ್ಲಾಯ್ ಮಾಡಿದೀವಿ. ಮತ್ತೆ ಸ್ಟ್ರೈಕಿಂಗ್ ಪಾರ್ಟೀಸ್ಗೂ ಸಹ ನಾವು ಡಿಪ್ಲಾಯ್ ಮಾಡಿದೀವಿ. ಮತ್ತೆ ಡ್ರೋನ್ ನ ಕೂಡ ನಾವು ಬಳಕೆ ಮಾಡ್ತಿದೀವಿ. ಸೊ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಹೌದು. ಇಲ್ಲ, ನಾವು ಎಲ್ಲ ಸಿಚುವೇಶನ್ ಬಗ್ಗೆ ನಾವು ಅಲರ್ಟ್ ಇದ್ದೀವಿ. ನಿನ್ನೆ ನೈಟ್ ಇಂದಾನೇ ಮತ್ತೆ ಲಾಸ್ಟ್ 2 days ಇಂದ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಿದ್ದೀವಿ. ಮತ್ತೆ ನಾವು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ನೀಡಿದೀವಿ. ಈ ಒಂದು ಕರಾಳ ದಿನಾಚರಣೆಗೆ ನಾವು ಯಾವುದೇ ಈ ಮಹಾಮೇಳಕ್ಕೆ ನಾವು ಯಾವುದೇ ತರದ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಮತ್ತೆ ಅಂಥದ್ದು ಯಾವುದು ಆಗ್ಲಿಕ್ಕೂ ನಾವು ಬಿಡಂಗಿಲ್ಲ. ಸೊ ಈ ವಿಚಾರದಲ್ಲಿ ನಾವು ಎಲ್ಲ ರೀತಿ ಭದ್ರತೆ ಮಾಡ್ಕೊಂಡಿದ್ದೀವಿ. ನಾವು ಸಿಚುವೇಶನ್ ತಕ್ಕಂತೆ ರಿಯಾಕ್ಟ್ ಮಾಡ್ತೀವಿ. ಗಡಿಯಲ್ಲಿ ನಾವು ಆಲ್ರೆಡಿ ಬಾಚಿ, ಬೆಕ್ಕಿನಕೆರೆ, ರಾಕಸ್ಕೊಪ್ಪ ಮತ್ತೆ ಎಲ್ಲ ಜಾಗದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿಗೆ ಡಿಪ್ಲಾಯ್ ಮಾಡಿ ಚೆಕ್ ಪೋಸ್ಟ್ ಹಾಕೊಂಡು ಎಲ್ಲ ರೀತಿ ಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು. पत्र